ನಮಸ್ಕಾರ. ಇವತ್ತು ಟಾಪಿಕ್ ನಂಬರ್ 26 ಇದು ಲಖಪತಿ ದೀದಿ ಸ್ಕೀಮ್ ಅಂತೇಳಿ. ಇದು ಹೆಸರೇ ಹೇಳೋ ಹಾಗೆ ದೀದಿಗಳನ್ನ ಲಖಪತಿ ಮಾಡೋದು ಅಂತೇಳಿ, ಅಂದ್ರೆ ಮಹಿಳೆಯರನ್ನ ಲಕ್ಷಾಧೀಶರನ್ನಾಗಿ ಮಾಡತಕ್ಕಂತಹ ಯೋಜನೆ. ಇದು ಯಾಕೆ ಈಗ ಚರ್ಚೆಯಲ್ಲಿದೆ ಅಂದ್ರೆ, ಮೊನ್ನೆ ಯೂನಿಯನ್ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಈ ಯೋಜನೆ ಜಾರಿಯಲ್ಲಿತ್ತು. ಅಲ್ಲಿ 2 ಕೋಟಿ ಮಹಿಳೆಯರನ್ನ ಲಕ್ಷಾಧಿಪತಿಯನ್ನಾಗಿ ಮಾಡಬೇಕು ಅಂತಕ್ಕಂತಹ ಚಿಂತನೆ ಇತ್ತು. ಅದನ್ನ 2 ಕೋಟಿಯಿಂದ 3 ಕೋಟಿಗೆ ವಿಸ್ತರಣೆ ಮಾಡಿದ್ದಾರೆ. ಹಾಗಾದ್ರೆ ಈ ಹಿಂದೆ ಯಾವಾಗ ಈ ಯೋಜನೆ ಜಾರಿ ಬಂದಿತ್ತು ಅಂತಂದ್ರೆ 2023 ಆಗಸ್ಟ್ 15ಕ್ಕೆ ಈ ಯೋಜನೆ ಜಾರಿಗೆ ಬಂದಿತ್ತು. ಇದ್ರ ಉದ್ದೇಶ ಏನಂದ್ರೆ, ಗ್ರಾಮದಲ್ಲಿರ್ತಕ್ಕಂತಹ ಪ್ರತಿ ಕುಟುಂಬದಲ್ಲಿ 1 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಆದಾಯ ಬರುವ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನ ಕೊಡ್ತಕ್ಕಂತಹ ಯೋಜನೆ. ಹಾಗಾದ್ರೆ ಇಲ್ಲಿ ಯಾವ ರೀತಿ ತರಬೇತಿಗಳನ್ನು ಕೊಡ್ತಾರೆ ಅಂದ್ರೆ, ಮಹಿಳೆಯರಿಗೆ ಪ್ಲಂಬಿಂಗ್ ತರಬೇತಿ, LED ಬಲ್ಬ್ ಮೇಕಿಂಗ್ ತರಬೇತಿ, ಡ್ರೋನ್ ಆಪರೇಷನ್ ಮತ್ತು ಟೇಲರಿಂಗ್ ಮತ್ತು ವಿವಿಂಗ್ಗೆ ತರಬೇತಿಯನ್ನು ನೀಡಲಾಗುತ್ತೆ. ಇದನ್ನು ಯಾರು ಜಾರಿ ಮಾಡ್ತಾರೆ ಅಂದ್ರೆ, DAY ಅಂತಕ್ಕಂಥ ಯೋಜನೆ, DAY NRLM. DAY ಅಂದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, NRLM ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಇದರ ಉದ್ದೇಶ ಏನಂದ್ರೆ, ಮಹಿಳೆಯರನ್ನ ಸಶಕ್ತೀಕರಣಗೊಳಿಸುವುದು, ಅವರಲ್ಲಿ ಸ್ಕಿಲ್ ಡೆವಲಪ್ ಮಾಡೋದು, ಕೌಶಲ್ಯವನ್ನು ಬೆಳೆಸೋದು ಮತ್ತು ಅವರ ಆದಾಯವನ್ನ ಸಂಗ್ರಹ ಮಾಡೋದಕ್ಕೆ ಅವ್ರನ್ನ ಪ್ರೇರೇಪಣೆ ಮಾಡತಕ್ಕಂಥದ್ದು ಈ ಒಂದು ಯೋಜನೆಯ ಗುರಿಯಾಗಿದೆ. ಹಾಗಾದ್ರೆ ಯಾವ ಮಹಿಳೆ ಇದಕ್ಕೆ ಅರ್ಹರು ಅಂದ್ರೆ, SSGಯಲ್ಲಿ ಕೆಲಸ ಮಾಡತಕ್ಕಂತಹ ಕ್ರಿಯಾಶೀಲವಾಗಿರ್ತಕ್ಕಂಥ ಮಹಿಳೆಯರಿಗೆ ಇದು ಅನುಕೂಲ ಆಗೋದಿದೆ. SSG ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿ, ನೀವು ಹಳ್ಳಿಯಲ್ಲಿ ನೋಡ್ತೀರಿ ಸ್ವಸಹಾಯ ಸಂಘಗಳು ಅಂತಿದೆ. ಅಲ್ಲಿ ಕ್ರಿಯಾಶೀಲವಾಗಿ ಯಾರು ಭಾಗವಹಿಸ್ತಿರ್ತಾರೋ ಅವರಿಗೆ ಇದು ಅನುಕೂಲಕರ. ಹಾಗಾದ್ರೆ ಇದಕ್ಕೆ ಜಾಯಿನ್ ಆಗಬೇಕಾದ್ರೆ ಮಹಿಳೆ ಹತ್ರ ಏನೇನು ಇರಬೇಕು ಅಂತ ಕೇಳಿದ್ರೆ, ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು ಮತ್ತು ಪ್ರೂಫ್ ಆಫ್ ಇನ್ಕಮ್ ಇರಬೇಕು, ಬ್ಯಾಂಕ್ ಡೀಟೇಲ್ಸ್ ಅನ್ನು ಹೊಂದಿರಬೇಕು. ಇಲ್ಲಿಯವರೆಗೆ 1 ಕೋಟಿ ಮಹಿಳೆಯರು ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ. ಇನ್ನೂ 2 ಕೋಟಿ ಮಹಿಳೆಯರಿಗೆ ಅವಕಾಶ ಇದೆ. ನಿಮ್ಮ ತಾಯಿ, ಚಿಕ್ಕಮ್ಮ, ಅಕ್ಕ, ತಂಗಿ ಯಾರಾದರೂ ಇದ್ರೂ ಕೂಡ ಇದಕ್ಕೆ ಜಾಯಿನ್ ಮಾಡಿಸಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಅನುಕೂಲಕರ ಇದೆ. ಥ್ಯಾಂಕ್ ಯು.